ವೆಲ್ಕಮ್ ಬ್ಯಾಕ್. ಹೆತ್ತ ಕುಡಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರಿಂದ ಪೋಷಕರು ಇಂದಿಗೂ ಕೂಡ ಪರಿತಪಿಸ್ತಾ ಇದ್ದಾರೆ. ಪ್ರತಿ ವರ್ಷ ತನ್ನ ಮಗನ ಹೆಸರಲ್ಲಿ ಸಮಾಜಮುಖಿ ಸೇವೆಗಳನ್ನ ಮಾಡುವ ಜೊತೆಗೆ ಕೈಲಾದ ಸಹಾಯವನ್ನ ಮಾಡ್ತಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿ. ಏಳು ವರ್ಷಗಳ ಹಿಂದೆ ಅಪಘಾತದಲ್ಲಿ ಪುತ್ರ ಸಾವು. ಮಗನ ಸ್ಮರಣಾರ್ಥಕ್ಕೆ ಸಮಾಜಮುಖಿ ಕಾರ್ಯ. ಒಂದೆಡೆ ರಕ್ತದಾನ ಶಿಬಿರ, ಹೆಲ್ಮೆಟ್ ವಿತರಣೆ, ಮತ್ತೊಂದೆಡೆ 2 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡುತ್ತಿರುವುದು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆ ಲಿಂಗನಪುರದಲ್ಲಿ ಅಪಘಾತದಲ್ಲಿ ಮೃತಪಟ್ಟ ತನ್ನ ಪುತ್ರ ನೆನಪಿನಲ್ಲಿ ಕೃಷ್ಣಪ್ಪ ಎಂಬುವವರು 2 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಕೃಷ್ಣಪ್ಪರ ಪುತ್ರ ವಿಕ್ರಮ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ಹೆಲ್ಮೆಟ್ ಇಲ್ಲದೆ ಬೈಕ್ ನಲ್ಲಿ ತೆರಳುವಾಗ ಅಪಘಾತ ನಡೆದಿತ್ತು. ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಬಾರದ ಕಾರಣ ವಿಕ್ರಮ್ ಸಾವನ್ನಪ್ಪಿದ್ದ. ಹೀಗಾಗಿ ಪುತ್ರನ ನೆನಪಿನಲ್ಲಿ ವೈದ್ಯಕೀಯ ಸಲಕರಣೆಗಳು ಮತ್ತು ಸೇವೆಗಳನ್ನು ದಾನ ಮಾಡುವ ಮೂಲಕ ಕೃಷ್ಣಪ್ಪ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ. ತೀರ್ಕೊಂಡ ಮೇಲೆ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ್ವಿ. ಅದು 1 ವರ್ಷಕ್ಕೆ ಸೀಮಿತ ಆಗಬಾರ್ದು. ಪ್ರತಿ ವರ್ಷನೂ ನಾವು ಮಾಡಿದ್ರೆ ಮಾತ್ರ ಅದಕ್ಕೂ ಲೆಕ್ಕ ಸಿಗುತ್ತೆ. ಇದನ್ನ ಚಿರಋಣಿಯಾಗಿ ಲಾಸ್ಟ್ವರೆಗೂ ಉಳ್ಕೋಬೇಕು. ನಾವಿರೋವರೆಗೂ ಈ ಕೆಲಸ ಮಾಡಬೇಕು, ಬಡವ್ರಿಗೆ ಸೇವೆ ಮಾಡಬೇಕು. ಇಲ್ಲಾಂದರೆ ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆವತ್ತಿಂದ ತಿಳ್ಕೊಂಡು ಪ್ರತಿ ವರ್ಷ ಏನೋ ಒಂದು ಬಡವ್ರಿಗೆ ಸೇರಬೇಕು. ನಾನು ಸಂಪಾದನೆ ಮಾಡಿದ್ರಲ್ಲಿ 20% ಅವನಿಗೆ ಅಂತ ಮೀಸಲಾತಿ ಎತ್ತು ಮಾಡಿದ್ವಿ. ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿ ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಿ ಕೃಷ್ಣಪ್ಪ ಅವರ ಸಮಾಜ ಸೇವೆಯನ್ನು ಶ್ಲಾಘಿಸಿದ್ರು. ತಾಲೂಕು ಆಸ್ಪತ್ರೆಯನ್ನು ಕೂಡ ಭೇಟಿ ಕೊಡಬೇಕು, ಯಾಕೆಂದರೆ ಅದು ಬಹಳ ಶಿಥಿಲಗೊಂಡಿದೆ ಮತ್ತು ಹಳೆಯ ಕಟ್ಟಡ. ಅದನ್ನು ತಾವು ಭೇಟಿ ಕೊಟ್ಟು ಅದಕ್ಕೆ ಏನಾದರೂ ಒಂದು ಹೊಸ ರೀತಿಯಾದಂಥ ಒಂದು ಏನಾದರೂ ಮಾಡಿಸ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದೆ. ವೆಲ್ಕಮ್ ಬ್ಯಾಕ್. ಹೆತ್ತ ಕುಡಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರಿಂದ ಪೋಷಕರು ಇಂದಿಗೂ ಕೂಡ ಪರಿತಪಿಸ್ತಾ ಇದ್ದಾರೆ. ಪ್ರತಿ ವರ್ಷ ತನ್ನ ಮಗನ ಹೆಸರಲ್ಲಿ ಸಮಾಜಮುಖಿ ಸೇವೆಗಳನ್ನ ಮಾಡುವ ಜೊತೆಗೆ ಕೈಲಾದ ಸಹಾಯವನ್ನ ಮಾಡ್ತಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿ. ಏಳು ವರ್ಷಗಳ ಹಿಂದೆ ಅಪಘಾತದಲ್ಲಿ ಪುತ್ರ ಸಾವು. ಮಗನ ಸ್ಮರಣಾರ್ಥಕ್ಕೆ ಸಮಾಜಮುಖಿ ಕಾರ್ಯ. ಒಂದೆಡೆ ರಕ್ತದಾನ ಶಿಬಿರ, ಹೆಲ್ಮೆಟ್ ವಿತರಣೆ, ಮತ್ತೊಂದೆಡೆ 2 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡುತ್ತಿರುವುದು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆ ಲಿಂಗನಪುರದಲ್ಲಿ ಅಪಘಾತದಲ್ಲಿ ಮೃತಪಟ್ಟ ತನ್ನ ಪುತ್ರ ನೆನಪಿನಲ್ಲಿ ಕೃಷ್ಣಪ್ಪ ಎಂಬುವವರು 2 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಕೃಷ್ಣಪ್ಪರ ಪುತ್ರ ವಿಕ್ರಮ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ಹೆಲ್ಮೆಟ್ ಇಲ್ಲದೆ ಬೈಕ್ ನಲ್ಲಿ ತೆರಳುವಾಗ ಅಪಘಾತ ನಡೆದಿತ್ತು. ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಬಾರದ ಕಾರಣ ವಿಕ್ರಮ್ ಸಾವನ್ನಪ್ಪಿದ್ದ. ಹೀಗಾಗಿ ಪುತ್ರನ ನೆನಪಿನಲ್ಲಿ ವೈದ್ಯಕೀಯ ಸಲಕರಣೆಗಳು ಮತ್ತು ಸೇವೆಗಳನ್ನು ದಾನ ಮಾಡುವ ಮೂಲಕ ಕೃಷ್ಣಪ್ಪ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ. ತೀರ್ಕೊಂಡ ಮೇಲೆ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ್ವಿ. ಅದು 1 ವರ್ಷಕ್ಕೆ ಸೀಮಿತ ಆಗಬಾರ್ದು. ಪ್ರತಿ ವರ್ಷನೂ ನಾವು ಮಾಡಿದ್ರೆ ಮಾತ್ರ ಅದಕ್ಕೂ ಲೆಕ್ಕ ಸಿಗುತ್ತೆ. ಇದನ್ನ ಚಿರಋಣಿಯಾಗಿ ಲಾಸ್ಟ್ವರೆಗೂ ಉಳ್ಕೋಬೇಕು. ನಾವಿರೋವರೆಗೂ ಈ ಕೆಲಸ ಮಾಡಬೇಕು, ಬಡವ್ರಿಗೆ ಸೇವೆ ಮಾಡಬೇಕು. ಇಲ್ಲಾಂದರೆ ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆವತ್ತಿಂದ ತಿಳ್ಕೊಂಡು ಪ್ರತಿ ವರ್ಷ ಏನೋ ಒಂದು ಬಡವ್ರಿಗೆ ಸೇರಬೇಕು. ನಾನು ಸಂಪಾದನೆ ಮಾಡಿದ್ರಲ್ಲಿ 20% ಅವನಿಗೆ ಅಂತ ಮೀಸಲಾತಿ ಎತ್ತು ಮಾಡಿದ್ವಿ. ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿ ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಿ ಕೃಷ್ಣಪ್ಪ ಅವರ ಸಮಾಜ ಸೇವೆಯನ್ನು ಶ್ಲಾಘಿಸಿದ್ರು. ತಾಲೂಕು ಆಸ್ಪತ್ರೆಯನ್ನು ಕೂಡ ಭೇಟಿ ಕೊಡಬೇಕು, ಯಾಕೆಂದರೆ ಅದು ಬಹಳ ಶಿಥಿಲಗೊಂಡಿದೆ ಮತ್ತು ಹಳೆಯ ಕಟ್ಟಡ. ಅದನ್ನು ತಾವು ಭೇಟಿ ಕೊಟ್ಟು ಅದಕ್ಕೆ ಏನಾದರೂ ಒಂದು ಹೊಸ ರೀತಿಯಾದಂಥ ಒಂದು ಏನಾದರೂ ಮಾಡಿಸ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದೆ. ಅದೇ ಸಂದರ್ಭ. ವೆಲ್ಕಮ್ ಬ್ಯಾಕ್. ಹೆತ್ತ ಕುಡಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರಿಂದ ಪೋಷಕರು ಇಂದಿಗೂ ಕೂಡ ಪರಿತಪಿಸ್ತಾ ಇದ್ದಾರೆ. ಪ್ರತಿ ವರ್ಷ ತನ್ನ ಮಗನ ಹೆಸರಲ್ಲಿ ಸಮಾಜಮುಖಿ ಸೇವೆಗಳನ್ನ ಮಾಡುವ ಜೊತೆಗೆ ಕೈಲಾದ ಸಹಾಯವನ್ನ ಮಾಡ್ತಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿ. ಏಳು ವರ್ಷಗಳ ಹಿಂದೆ ಅಪಘಾತದಲ್ಲಿ ಪುತ್ರ ಸಾವು. ಮಗನ ಸ್ಮರಣಾರ್ಥಕ್ಕೆ ಸಮಾಜಮುಖಿ ಕಾರ್ಯ. ಒಂದೆಡೆ ರಕ್ತದಾನ ಶಿಬಿರ, ಹೆಲ್ಮೆಟ್ ವಿತರಣೆ, ಮತ್ತೊಂದೆಡೆ 2 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡುತ್ತಿರುವುದು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ.
ಹೌದು, ಕೋಲಾರ ಜಿಲ್ಲೆ ಲಿಂಗನಪುರದಲ್ಲಿ ಅಪಘಾತದಲ್ಲಿ ಮೃತಪಟ್ಟ ತನ್ನ ಪುತ್ರ ನೆನಪಿನಲ್ಲಿ ಕೃಷ್ಣಪ್ಪ ಎಂಬುವವರು 2 ಆಂಬುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಕೃಷ್ಣಪ್ಪರ ಪುತ್ರ ವಿಕ್ರಮ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ಹೆಲ್ಮೆಟ್ ಇಲ್ಲದೆ ಬೈಕ್ ನಲ್ಲಿ ತೆರಳುವಾಗ ಅಪಘಾತ ನಡೆದಿತ್ತು. ಆಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಬಾರದ ಕಾರಣ ವಿಕ್ರಮ್ ಸಾವನ್ನಪ್ಪಿದ್ದ. ಹೀಗಾಗಿ ಪುತ್ರನ ನೆನಪಿನಲ್ಲಿ ವೈದ್ಯಕೀಯ ಸಲಕರಣೆಗಳು ಮತ್ತು ಸೇವೆಗಳನ್ನು ದಾನ ಮಾಡುವ ಮೂಲಕ ಕೃಷ್ಣಪ್ಪ ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ. ತೀರ್ಕೊಂಡ ಮೇಲೆ ಈ ಟ್ರಸ್ಟು ಸ್ಥಾಪನೆ ಮಾಡಿದ್ವಿ. ಅದು 1 ವರ್ಷಕ್ಕೆ ಸೀಮಿತ ಆಗಬಾರ್ದು. ಪ್ರತಿ ವರ್ಷನೂ ನಾವು ಮಾಡಿದ್ರೆ ಮಾತ್ರ ಅದಕ್ಕೂ ಲೆಕ್ಕ ಸಿಗುತ್ತೆ. ಇದನ್ನ ಚಿರಋಣಿಯಾಗಿ ಲಾಸ್ಟ್ವರೆಗೂ ಉಳ್ಕೋಬೇಕು. ನಾವಿರೋವರೆಗೂ ಈ ಕೆಲಸ ಮಾಡಬೇಕು, ಬಡವ್ರಿಗೆ ಸೇವೆ ಮಾಡಬೇಕು. ಇಲ್ಲಾಂದರೆ ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆವತ್ತಿಂದ ತಿಳ್ಕೊಂಡು ಪ್ರತಿ ವರ್ಷ ಏನೋ ಒಂದು ಬಡವ್ರಿಗೆ ಸೇರಬೇಕು. ನಾನು ಸಂಪಾದನೆ ಮಾಡಿದ್ರಲ್ಲಿ 20% ಅವನಿಗೆ ಅಂತ ಮೀಸಲಾತಿ ಎತ್ತು ಮಾಡಿದ್ವಿ. ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿ ಆಂಬುಲೆನ್ಸ್ಗಳಿಗೆ ಚಾಲನೆ ನೀಡಿ ಕೃಷ್ಣಪ್ಪ ಅವರ ಸಮಾಜ ಸೇವೆಯನ್ನು ಶ್ಲಾಘಿಸಿದ್ರು. ತಾಲೂಕು ಆಸ್ಪತ್ರೆಯನ್ನು ಕೂಡ ಭೇಟಿ ಕೊಡಬೇಕು, ಯಾಕೆಂದರೆ ಅದು ಬಹಳ ಶಿಥಿಲಗೊಂಡಿದೆ ಮತ್ತು ಹಳೆಯ ಕಟ್ಟಡ. ಅದನ್ನು ತಾವು ಭೇಟಿ ಕೊಟ್ಟು ಅದಕ್ಕೆ ಏನಾದರೂ ಒಂದು ಹೊಸ ರೀತಿಯಾದಂಥ ಒಂದು ಏನಾದರೂ ಮಾಡಿಸ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದೆ. ವೆಲ್ಕಮ್ ಬ್ಯಾಕ್. ಹೆತ್ತ ಕುಡಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ರಿಂದ ಪೋಷಕರು ಇಂದಿಗೂ ಕೂಡ ಪರಿತಪಿಸ್ತಾ ಇದ್ದಾರೆ. ಪ್ರತಿ ವರ್ಷ ತನ್ನ ಮಗನ ಹೆಸರಲ್ಲಿ ಸಮಾಜಮುಖಿ ಸೇವೆಗಳನ್ನ ಮಾಡುವ ಜೊತೆಗೆ ಕೈಲಾದ ಸಹಾಯವನ್ನ ಮಾಡ್ತಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿ. ಏಳು ವರ್ಷಗಳ ಹಿಂದೆ ಅಪಘಾತದಲ್ಲಿ ಪುತ್ರ ಸಾವು. ಮಗನ ಸ್ಮರಣಾರ್ಥಕ್ಕೆ ಸಮಾಜಮುಖಿ ಕಾರ್ಯ. ಒಂದೆಡೆ ರಕ್ತದಾನ ಶಿಬಿರ, ಹೆಲ್ಮೆಟ್ ವಿತರಣೆ, ಮತ್ತೊಂದೆಡೆ 2 ಆಂಬುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡುತ್ತಿರುವುದು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆ ಲಿಂಗನಪುರದಲ್ಲಿ ಅಪಘಾತದಲ್ಲಿ ಮೃತಪಟ್ಟ ತನ್ನ ಪುತ್ರ ನೆನಪಿನಲ್ಲಿ ಕೃಷ್ಣಪ್ಪ ಎಂಬುವವರು 2 ಆಂಬುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಕೃಷ್ಣಪ್ಪರ ಪುತ್ರ ವಿಕ್ರಮ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ರು. ಹೆಲ್ಮೆಟ್ ಇಲ್ಲದೆ ಬೈಕ್ ನಲ್ಲಿ ತೆರಳುವಾಗ ಅಪಘಾತ ನಡೆದಿತ್ತು. ಆಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಬಾರದ ಕಾರಣ ವಿಕ್ರಮ್ ಸಾವನ್ನಪ್ಪಿದ್ದ. ಹೀಗಾಗಿ ಪುತ್ರನ ನೆನಪಿನಲ್ಲಿ ವೈದ್ಯಕೀಯ ಸಲಕರಣೆಗಳು ಮತ್ತು ಸೇವೆಗಳನ್ನು ದಾನ ಮಾಡುವ ಮೂಲಕ ಕೃಷ್ಣಪ್ಪ ಸಮಾಜಮುಖಿ ಕೆಲಸ ಮಾಡುತ್ತಿದ್ದ. ತೀರ್ಕೊಂಡ ಮೇಲೆ ಈ ಟ್ರಸ್ಟು ಸ್ಥಾಪನೆ ಮಾಡಿದ್ವಿ. ಅದು 1 ವರ್ಷಕ್ಕೆ ಸೀಮಿತ ಆಗಬಾರ್ದು. ಪ್ರತಿ ವರ್ಷನೂ ನಾವು ಮಾಡಿದ್ರೆ ಮಾತ್ರ ಅದಕ್ಕೂ ಲೆಕ್ಕ ಸಿಗುತ್ತೆ. ಇದನ್ನ ಚಿರಋಣಿಯಾಗಿ ಲಾಸ್ಟ್ವರೆಗೂ ಉಳ್ಕೋಬೇಕು. ನಾವಿರೋವರೆಗೂ ಈ ಕೆಲಸ ಮಾಡಬೇಕು, ಬಡವ್ರಿಗೆ ಸೇವೆ ಮಾಡಬೇಕು. ಇಲ್ಲಾಂದರೆ ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆವತ್ತಿಂದ ತಿಳ್ಕೊಂಡು ಪ್ರತಿ ವರ್ಷ ಏನೋ ಒಂದು ಬಡವ್ರಿಗೆ ಸೇರಬೇಕು. ನಾನು ಸಂಪಾದನೆ ಮಾಡಿದ್ರಲ್ಲಿ 20% ಅವನಿಗೆ ಅಂತ ಮೀಸಲಾತಿ ಎತ್ತು ಮಾಡಿದ್ವಿ. ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸಿ ಆಂಬುಲೆನ್ಸ್ಗಳಿಗೆ ಚಾಲನೆ ನೀಡಿ ಕೃಷ್ಣಪ್ಪ ಅವರ ಸಮಾಜ ಸೇವೆಯನ್ನು ಶ್ಲಾಘಿಸಿದ್ರು. ತಾಲೂಕು ಆಸ್ಪತ್ರೆಯನ್ನು ಕೂಡ ಭೇಟಿ ಕೊಡಬೇಕು, ಯಾಕೆಂದರೆ ಅದು ಬಹಳ ಶಿಥಿಲಗೊಂಡಿದೆ ಮತ್ತು ಹಳೆಯ ಕಟ್ಟಡ. ಅದನ್ನು ತಾವು ಭೇಟಿ ಕೊಟ್ಟು ಅದಕ್ಕೆ ಏನಾದರೂ ಒಂದು ಹೊಸ ರೀತಿಯಾದಂಥ ಒಂದು ಏನಾದರೂ ಮಾಡಿಸ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದೆ. ಅದೇ ಸಂದರ್ಭದಲ್ಲಿ ಇಲ್ಲಿ